ಮಾವಿನಕಾಯಿ ಸೀಸನ್ನಲ್ಲಿ ಮಿಸ್ ಮಾಡ್ದೇ ಮಾಡುವಂಥ ಮತ್ತೊಂದು ರೆಸಿಪಿ ಅಂತಂದರೆ ಮಾವಿನಕಾಯಿ ಅನ್ನ. ಇವತ್ತು ಬರೀ ಪ್ಲೇನ್ ಮಾವಿನಕಾಯಿ ಹಾಕ್ದೇ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ವಿಶೇಷವಾದಂಥ ಮಸಾಲೆ ಅನ್ನನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಮಾವಿನಕಾಯಿ ಅನ್ನನ ಬೆಳಗಿನ ತಿಂಡಿಗೆ, ಮಧ್ಯಾಹ್ನ ಲಂಚ್ ಬಾಕ್ಸ್ ಕೊಡೋಕ್ಕಂತೂ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ಮಾಡೋದಕ್ಕೆ ಒಂದು ಸಿಂಪಲ್ ಆಗಿರೋಂಥ ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೋಸ್ಕರ ಖಾರಕ್ಕೆ ತಕ್ಕಂತೆ ಇಲ್ಲಿ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, 5ರಿಂದ 6 ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ ಹಾಕ್ಕೊಂಡು ಧಾರಾಳವಾಗಿ ಕೊತ್ತಂಬರಿ ಎಲೆನ ಸೇರಿಸ್ತಾನೆ. ಆ ಕಡ್ಡಿ ಸಮೇತ ಸೇರಿಸಿ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ನೀರು ಹಾಕ್ದೇನೆ ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ. ಇವಾಗ ಈ ಮಸಾಲೆ ರೆಡಿಯಾಗಿದೆ. ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಸಿಮೆಣಸಿನಕಾಯಿನ ಜಾಸ್ತಿ ಸೇರಿಸ್ಕೋಬೋದು. ಇದನ್ನ ಸೈಡಿಗೆ ಇಟ್ಬಿಟ್ಟು ಇಲ್ಲಿ ಒಂದು ಸಿಹಿಯಾಗಿರೋಂಥ ಮಾವಿನಕಾಯಿನ ತೊಗೊಂಡಿದ್ದೀನಿ. ಅಂದರೆ ಜಾಸ್ತಿ ಹುಳಿ ಇರಬಾರ್ದು. ನಿಮಗೆ ಅನ್ನ ಸ್ವಲ್ಪ ಹುಳಿಯಾಗಿರಬೇಕು ಅಂದರೆ ಹುಳಿ ಮಾವಿನಕಾಯಿನೂ ಸಹ ತೊಗೋಬೋದು. ಇವಾಗ ಇದನ್ನ ಸಣ್ಣ ತೂತದಲ್ಲಿ ತುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ಅಂದರೆ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಅದಕ್ಕೆ ನಾನಿಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದು ಆದಮೇಲೆ ಇದಕ್ಕೆ ಕೆಲವು ಬೇಳೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲು ಇಲ್ಲಿ ಹುರಿದಿರೋಂಥ ಕಡಲೆಕಾಯಿ ಬೀಜನ ಸೇರಿಸ್ಕೊಂಡಿದ್ದೀನಿ. ಮೊದಲೇ ಲೈಟಾಗಿ ಹುರ್ಕೊಂಡಿದ್ದೀನಿ, ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಲೋ ಫ್ಲೇಮಲ್ಲಿ ಕ್ರಿಸ್ಪಿ ಆಗೋವರೆಗೆ ಹುರ್ಕೋಬೇಕಾಗುತ್ತೆ. ಬೇಳೆಗಳು ಚೆನ್ನಾಗಿ ಕಟುಮ್ ಅಂತ ಆಗಬೇಕು. ಆವಾಗಲೇ ಅನ್ನ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಬೇಳೆಗಳನ್ನೆಲ್ಲ ಹುರಿಬೇಕಾದ್ರೆ ಇದಕ್ಕೆ ಇಲ್ಲಿ ಕೆಂಪು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಖಾರ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಈ ಹಂತದಲ್ಲಿ ಮತ್ತೆ ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬಹುದು. ನಾನು ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಖಾರನ ಕಡಿಮೆ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಯನ್ನು ಸಹ ಇಲ್ಲಿ ಸೇರಿಸಿದ್ದೀನಿ. ಈ ಹಂತದಲ್ಲಿ ನಾನು ಮೊದಲೇ ರುಬ್ಬಿಟ್ಕೊಂಡಂಥ ಕೊತ್ತಂಬರಿ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ನೀರು ಹಾಕ್ದೇ ತರ್ತರಿಯಾಗಿ ರುಬ್ಕೊಂಡಿರೋದು. ಈಗ ಲೋ ಫ್ಲೇಮಲ್ಲಿ ಲೈಟಾಗಿ ಬಾಡಿಸ್ಕೊಳ್ತೀನಿ. 10 ಸೆಕೆಂಡ್ ಬಾಡಿಸೇ ಸಾಕಷ್ಟೇ. ಒಂದು 10 ಸೆಕೆಂಡ್ಸ್ ಆದಮೇಲೆ ಇದಕ್ಕೆ ತುರಿದಿರೋ ಅಂಥ ಮಾವಿನಕಾಯಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಮಾವಿನಕಾಯಿ ತುರಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಬಾಡಬೇಕು, ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಈ ಹಂತದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಉಪ್ಪಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವುದೇ ರೀತಿಯ ಮಾವಿನಕಾಯಿ ರೆಸಿಪಿನ ಮಾಡಿದರೂ ನೀವು ಈ ಪುಡಿನ ಸೇರಿಸಿದರೆ ತುಂಬ ರುಚಿಯಾಗಿ ಬರುತ್ತೆ. ಅದೇನು ಅಂದರೆ ಮೆಂತ್ಯ ಮತ್ತು ಸಾಸಿವೆ ಪುಡಿ. ಇಲ್ಲಿ ನಾನು ಮೊದಲೇ ಮಾಡಿಟ್ಕೊಂಡಿದ್ದೀನಿ. ಉಪ್ಪಿನಕಾಯಿಗೆ ಸೇರಿಸ್ಬೋದು, ಮಾವಿನಕಾಯಿ ಅನ್ನಕ್ಕೆ ಸೇರಿಸ್ಬೋದು, ಗೊಜ್ಜಿಗೆ ಸೇರಿಸ್ಬೋದು. ಹಾಗಾಗಿ ಮಾವಿನಕಾಯಿ ಸೀಸನಲ್ಲಿ ಈ ಪುಡಿನ ಯಾವಾಗಲೂ ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಸಮ ಪ್ರಮಾಣದಲ್ಲಿ ಮೆಂತ್ಯ ಕಾಳು ಹಾಗೆಯೇ ಸಾಸಿವೆನ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿಟ್ಕೊಳ್ಳಿ. ಮಾವಿನಕಾಯಿ ಸೀಸನಲ್ಲಿ ರೆಡಿಯಾಗಿ ಇಟ್ಕೊಬಿಟ್ರೆ ತುಂಬಾ ಸುಲಭವಾಗಿ ತಿಂಡಿನ ಮಾಡಿಬಿಡ್ಬಹುದು. ಆ ಪುಡಿನ 1 ಟೀ ಸ್ಪೂನಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಫ್ಲೇಮ್ ಲೋನಲ್ಲೇ ಇದೆ. ಒಂದು ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತಂದರೆ ಈ ಮಾವಿನಕಾಯಿ ಅನ್ನಕ್ಕೆ ಬೇಕಾಗಿರೋಂಥ ಗೊಜ್ಜು ರೆಡಿಯಾಗಿದೆ. ಈಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಮೊದಲೇ ನಾವು ಬೇಯಿಸಿಟ್ಕೊಂಡಿರೋಂಥ ಬಿಳಿ ಅನ್ನನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 1 ಕಪ್ಪಿನಷ್ಟು ಅಕ್ಕಿನ ಬೇಯಿಸ್ಕೊಂಡು ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ ಅನ್ನನ ಇಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಹಂತದಲ್ಲಿ ಉಪ್ಪಿನ ಪುಡಿ ಬೇಕು ಅಂದರೆ ನೀವು ಸೇರಿಸ್ಕೋಬಹುದು. ಖಾರ ಕಡಿಮೆ ಇದೆ ಅಂತಂದರೆ ನೀವು ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟನ್ನು ಸಹ ಹಾಕ್ಬೋದು. ಇವಾಗ ನೋಡಿದರೆ ಮಾವಿನಕಾಯಿ ಅನ್ನ ರೆಡಿ ಆಗ್ತಾ ಇದೆ. ಬರೀ ಪ್ಲೇನ್ ಆಗಿ ಮಾವಿನಕಾಯಿ ಅನ್ನ ಮಾಡೋದು ಬದಲು ನಾನು ತೋರಿಸಿರೋ ರೀತಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರುಬ್ಬಿಟ್ಟು ಮಾಡಿ ಎಕ್ಸಲೆಂಟ್ ಆಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಈ ಮಾವಿನಕಾಯಿ ಸೀಸನಲ್ಲಿ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಎಲ್ಲವರಿಗೆ ಥ್ಯಾಂಕ್ ಯು. ಬೈ ಬೈ. ಸಿ ಯು.